ಸೈನರ್ ಜೊತೆ ಬಂದಿದ್ಯಾ? ಎಲ್ಲ ನನ್ನ ಸ್ಟೂಡೆಂಟ್ಸು ಡ್ರಾಮಾ ಪ್ರಾಕ್ಟೀಸ್ ಮಾಡೋಕೆ ಬಂದಿದ್ದಾರೆ. ಬರಪ್ಪ ಎಲ್ಲ ಬನ್ನಿ. ದಯವಿಟ್ಟು ಎಲ್ಲ ಶೂಸ್ ತೆಗೆದ್ಬಿಟ್ಟು ಬನ್ನಿ. ಹ್ಞೂ ಕೊಡ್ರಪ್ಪ. ಈ ಮನೆಗೆ ನನ್ನ ತಂಗಿನೇ ಬಾಸು. ಇವಳು ಸುಮತಿ. ಇವಳು ಹೇಳ್ದಂಗೆ ಕೇಳಬೇಕು. ಬನ್ನಿ 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 ಬರ್ರ ಎಲ್ಲ ಬನ್ನಿ. ಎಲ್ಲ ಶೂ ತೆಗೆದಿದ್ದೀರಾ? ಬನ್ನಿ. ಹಿಂಗೆ ರಿಹರ್ಸಲ್ಗೆ ಜಾಗ ಸಾಕಾ? ಇದಕ್ಕಿಂತ ಬೇಕಾ ಸರ್? ಬೊಂಬಾಟಾಗಿದೆ. ಸುಮತಿ, ಪ್ರತಿ ವರ್ಷ ಯೂನಿವರ್ಸಿಟಿ ಕಾಂಪಿಟೇಷನ್ ನಾನು ಮಾಡಿಸೋ ನಾಟಕನೇ ಫಸ್ಟ್ ಬರ್ತಿತ್ತು. ಈ ಸಲ ನಮ್ಮದೇ ಫಸ್ಟ್ ಬರಬೇಕು. ಕಾಲೇಜಲ್ಲಿ ಆಗೋ ಶೋನಲ್ಲಿ ನಾನು ಯಾಕೆ ಮಾಡ್ತೀನಪ್ಪ? ನೀವು ಇದ್ದೀರಲ್ಲ ಸರ್. ನಾನು ಇದೀನಮ್ಮ, ಹೇಳ್ಕೊಡ್ತೀನಿ. ನೀವು ಕಲಿಬೇಕಲ್ಲ. ಕಲಿತೀವಿ ಸರ್. ನೋಡಿದ್ರೆ ಗೊತ್ತಾಗುತ್ತೆ ಬಿಡಪ್ಪ. ಸುಮತಿ, ಆಮೇಲೆ ನನ್ನ ಹತ್ರ ಒಂದೇ ಒಂದು ನಾಟಕದ ಪುಸ್ತಕ ಇತ್ತು. ಅದನ್ನ ಎಲ್ಲಿಟ್ಟಿದ್ದೀನಿ ಅಂತ ಕಾಣ್ತಾ ಇಲ್ಲ. ಜೆರಾಕ್ಸ್ ಕಾಪಿ ಯಾರ ಥರ ಇದೆಯಾ? ಸರ್ ನಮ್ಮ ಹತ್ರ ಒಂದು ಕಾಪಿ ಇದೆ ಸರ್. ಸರ್ ನಂಗೊಂದು ಡೌಟು, ಒರಿಜಿನಲ್ ಇಲ್ಲ ಅಂದರೆ ನಾಟಕನೂ ಕಾಪಿ ಆಗಲ್ವಾ ಸರ್? ಏನು ಬರೀ ಜೋಕ? ಈ ಥರ ತರಲೆ ಮಾಡ್ಕೊಂಡು ಕಾಲ ಕಳಿಬೇಡಿ. ಸ್ವಲ್ಪ ಸೀರಿಯಸ್ ಆಗಿರಿ. ಸರ್ ಈಗ ನಿಮ್ಮ ಮನೇಲಿ ನಿಮಗೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ವಲ್ಲ ಸರ್? ನಮ್ಮನೆ ಕಣ ನಿಂತಿರ್. ನೀನು ಯಾಕೋ ಎದ್ದೆ? ನೀನು ಯಾಕಮ್ಮ ಸರ್ಕೊಂಡ್ರೆ? ವಾ, ಅರ್ಥ ಆಯ್ತು. ಏನಪ್ಪ ದೊರೆ, ಎದ್ದೇಳ. ಇದಲ್ಲ ನೋಡು, ನನ್ನ ಜಾಗ ನನಗೆ ಸಿಕ್ತು. ಕಿಲಾಡಿಗಳು ನೀವು. ಸರ್ ಈ ಕಥೆನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದ್ಭುತವಾದ ಕಥೆ ಇದು. ಆ್ಯಕ್ಚುಲಿ ಮಹಾಭಾರತದಲ್ಲಿ ಬರೋ ಒಂದು ಉಪಕಥೆ. ನಿಮಗೆಲ್ಲ ಈ ವಿಶ್ವಾಮಿತ್ರ ಗೊತ್ತಲ್ವ? ಆ ವಿಶ್ವಾಮಿತ್ರನಿಗೆ ಒಬ್ಬ ಶಿಷ್ಯ ಇರ್ತಾನೆ, ಗಾಲವ ಅಂತ. ಆ ಗಾಲವನ ಶಿಷ್ಯವೃತ್ತಿ ಮುಗಿದ ಮೇಲೆ ಅವನು ವಿಶ್ವಾಮಿತ್ರನ ಕೇಳ್ತಾನೆ, ನಾನು ನಿಮಗೆ ಗುರುದಕ್ಷಿಣೆ ಅಂತ ಏನು ಕೊಡಲಿ ಅಂತ. ಆಗ ವಿಶ್ವಾಮಿತ್ರ ನನಗೇನು ಬೇಡ ಅಂತ ಹೇಳ್ತಾನೆ. ಆದರೆ ಗಾಲವ ಬಿಡಲ್ಲ, ನಾನು ನಿಮ್ಗೆ ಏನಾದರೂ ಕೊಡಲೇಬೇಕು ಅಂತ ಹಠ ಮಾಡ್ತಾನೆ. ಆಗ ವಿಶ್ವಾಮಿತ್ರ ಇವನ ಅಹಂಕಾರ ಮುರಿಬೇಕು ಅಂತ 800 ಅಶ್ವಮೇಧದ ಕುದುರೆ ಬೇಕು ಅಂತ ಕೇಳ್ತಾನೆ. ಗಾಲವ ಊರೆಲ್ಲ ಅಲಿತಾನೆ. ಆದರೆ ಎಲ್ಲೂ ಅವನಿಗೆ 800 ಕುದುರೆ ಸಿಗೋಕ್ಕೆ ಸಾಧ್ಯನೇ ಆಗಲ್ಲ. ಆಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರವಾಹಕ್ಕೆ ಎದುರಾಗಿ ಹೋಗಿ ನಿಂತ್ಕೋತಾನೆ. ಅಲ್ಲಿ ಅವನಿಗೆ ದೇವರು ಪ್ರತ್ಯಕ್ಷ ಆಗಿ, ನೀನು ಹೋಗಿ ಯಯಾತಿ ಮಹಾರಾಜನ ನೋಡು ಅಂತ ಹೇಳ್ತಾನೆ. ಇವ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಎಲ್ಲ ಕಾಫಿ ತಗೊಳ್ಳಿ. ಕೊಡಮ್ಮ ಎಲ್ರಿಗೂ ಕೊಡು. ಫಸ್ಟ್ ಕುಡಿದು ಬಿಡಿ, ಆಮೇಲೆ ಮುಂದೆ ಹೇಳ್ಬಿಡ್ತೀನಿ. ಹುಷಾರು, ಒಂದೇ ಸಲ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿರ, ನಾಲ್ಗೆ ಸುಟ್ಟೋಗುತ್ತೆ. ಏನೇ ಇದು? ಕಾಫಿ ಲೋಟದಲ್ಲಿ ನೀರು ತಂದಿದೆಯಲ್ಲ. ಬಿಸಿ ಬಿಸಿ ಕಾಫಿ ಬಿಸ್ಕತ್ ತಿನ್ನೋ ತರ್ತಿ ಅಂತ ಅನ್ಕೊಂಡಿದ್ದೆ. ಬಿಸಿ ಬಿಸಿ ಕಾಫಿ ಚೆನ್ನಾಗೇನು ಮಾಡಕ್ಕೆ ಬರಲ್ಲ ಅವಳಿಗೆ. ಬರುತ್ತೆ. ನಾನು ಎಲ್ಲಿದ್ದೇನೆ ಸರ್ ಅಲ್ಲಿದ್ದೆ. ಎಸ್, ನಾನು ಹೇಳಿದ್ದು ಎಲ್ಲಿ ನಿಲ್ಲಿಸಿದ್ದೆ ಅಂತ. ಸರ್ ಯಯಾತಿ ಮಹಾರಾಜರು. ಏನ್ ರಘು, ತುಂಬಾ ಖುಷಿಯಾಗಿದ್ಯಾ? ಏನಿಲ್ಲ, ಇನ್ನು 3 ದಿನ ನೀನು ನನಗೆ ಗೆಸ್ಟ್ ಆಗಿರ್ತೀಯ. ಪರವಾಗಿಲ್ಲ ಬಿಡು, ರಿಸಾರ್ಟ್ನಲ್ಲಿದ್ರು ಓಕೆ. ಒಟ್ನಲ್ಲಿ ನನ್ನ ಮನೆಯಿಂದ ದೂರ ಇರಬೇಕು. ಮನೆಯಿಂದ ಅಲ್ಲ, ಬ್ಯಾಂಗ್ಳೂರಿಂದನೇ ದೂರ ಇರ್ತೀಯ. ಈ ರಾಜ್ಯದಿಂದನೇ ಆಚೆ ಇರ್ತೀಯ. ಇನ್ನು 3 ದಿನ ನಾವು ಕೇರಳದಲ್ಲಿ ಇರ್ತೀವಿ. ವಾಟ್? ನಂಗೆ ನಂಬಕ್ಕೆ ಆಗ್ತಿಲ್ಲ. ನಾಳೆ ಬೆಳಗ್ಗೆ ನಾವು ಕೇರಳಕ್ಕೆ ಹೊರಡ್ತೀವಿ. ಮುನ್ನಾರಲ್ಲಿ ರೂಮ್ ಬುಕ್ ಆಗಿದೆ. ಇಟ್ಸ್ ಎ ಲವ್ಲಿ ಪ್ಲೇಸ್. ನೀನು ಕೇರಳ ನೋಡಿದ್ಯಾ ಸುನೀತಾ? ಸೌತ್ ಇಂಡಿಯಾ ಬಿಟ್ಟು ಇನ್ಯಾವ ಊರಿನ ಬಗ್ಗೆ ಬೇಕಾದರೂ ಕೇಳು, ಡೀಟೇಲ್ಸ್ ಕೊಡ್ತೀನಿ. ನಾಳೆ ಸಂಜೆ ಮುನ್ನಾರಿಂದ ಅಲೆಪ್ಪಿ, ಅಲೆಪ್ಪಿಯಿಂದ ಕುಮಾರ್ಕೋವ್. ಈ 2 ಊರುಗಳ ಮಧ್ಯೆ ಸಮುದ್ರದ ಬ್ಯಾಕ್ ವಾಟರ್ ಬರುತ್ತೆ. ಅಲ್ಲಿ ನಾವು ಬೋಟಿಂಗ್ ಕೂಡ ಮಾಡ್ಬೋದು. ಯಾಕಂದರೆ ನಾವಲ್ಲಿ ಬೋಟ್ ಹೌಸಲ್ಲಿ ಇರ್ತೀವಿ. ಯು ರಿಯಲಿ ಗ್ರೇಟ್ ರಘು. ಅರ್ಧ ಗಂಟೆಯಲ್ಲಿ ಇಷ್ಟೆಲ್ಲ ಫಿಕ್ಸ್ ಮಾಡಿಬಿಟ್ಟಿದೀಯಾ? ಎಸ್, ನನ್ನ ವಿಚಾರಣೆ ಹಾಗೆ. ಹೋಗಬೇಕು ಅಂತ ಮನಸ್ಸು ಮಾಡಿದರೆ ಹೋಗಲೇಬೇಕು. ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ. ಅಬ್ಬಾ, ನಿಮ್ಮ ಈ ಗುಣ ನಂಗೆ ತುಂಬ ಇಷ್ಟ ಆಗುತ್ತೆ ರಘು.
ಯಾವಾಗಲೂ ತೂಕಡ್ತಾ ಗೋಳಾಡ್ತಾ ಇರೋವನ್ನ ಕಂಡ್ರೆ ನನಗಾಗಲ್ಲ. ಏನಿದ್ರು ಪಟ ಪಟ ಅಂತ ನಿರ್ಧಾರ ತಗೋಬೇಕು. ನೀನಂತೂ ನನ್ನ ಊಹೆಕ್ಕಿಂತ ಫಾಸ್ಟ್ ಆಗಿದ್ಯಾ. ಇಷ್ಟು ಬೇಗ ಹೇಗೆ ನಿರ್ಧಾರ ಮಾಡಿದೆ? ನಿಜ ಹೇಳಬೇಕಂದ್ರೆ ನಾನು ಇನ್ನೊಂದು 2 ತಿಂಗಳಲ್ಲಿ ಅಲ್ಲಿಗೆ ಹೋಗಲೇಬೇಕಾಗಿತ್ತು. ಅಲ್ಲೊಂದು ಬೋಟ್ ಹೌಸ್ ತಗೊಂಡು ನನ್ನ ರೆಸಾರ್ಟ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನಾಳೆ ಮಾಡೋದನ್ನು ಇವತ್ತೇ ಮಾಡೋಣ ಅಂತ. ಹೇಗೂ ನೀನು ಇರ್ತೀಯ ಅಂದಮೇಲೆ ಒಳ್ಳೆ ಕಂಪ್ನಿ ಸಿಕ್ಕಿದ ಹಾಗಾಯಿತು. ಇಲ್ಲದೇ ಇದ್ದರೆ ನನ್ನ ಫ್ರೆಂಡ್ ಲಾಯರ್ ಒಬ್ಬ ಇದ್ದಾನೆ, ಅವನ ಜೊತೆ ಬೋರ್ ಹೊಡಿಸ್ಕೊಂಡು ಹೋಗಬೇಕಿತ್ತು. ಅಂದರೆ ನಾನು ಹಿಂಗೆ ಒಳ್ಳೆ ಕಂಪ್ನಿನಾ? ನೀನು ತುಂಬ ಒಳ್ಳೆ ಫ್ರೆಂಡ್, ಅದಕ್ಕೆ ನಾನು ನಿನ್ನನ್ನು ತುಂಬ ಇಷ್ಟಪಡೋದು. ಒಳ್ಳೆ ಕಂಪನಿ, ಫ್ರೆಂಡು ಅಂತೀಯ, ಮದುವೆನೂ ಆಗೋ ಅಂತೀಯ. ಇದು ಹೇಗೆ ಸಾಧ್ಯ? ಎರಡೂ ಒಂದಕ್ಕೊಂದು ವಿರುದ್ಧ ಅಲ್ವಾ? ಇದು ಅವರವರ ಇಚ್ಛಾನುಶಕ್ತಿ. ಈಗ ನಾನು ಮದುವೆ ಆಗಿಲ್ವಾ, ಹಾಗೆ ನಿನಗೆ ಒಳ್ಳೆ ಫ್ರೆಂಡ್ ಕೂಡ ಆಗಿಲ್ವಾ? ಇದೊಂಥರ ಅಂಡರ್ಸ್ಟ್ಯಾಂಡಿಂಗ್. ಗಂಡಸ್ರಿಗೆ ಇದೆಲ್ಲ ಆಗುತ್ತಪ್ಪ, ಹೆಂಗಸ್ರಿಗೆ ಕಷ್ಟ. ಅದರಲ್ಲೂ ಇಂಡಿಯಾದಲ್ಲಂತೂ ತುಂಬಾ ಕಷ್ಟ. ಈ ಚರ್ಚೆನ ನಾವು ಅಲೆಪ್ಪಿ ಮುನ್ನರಲ್ಲಿ ಮಾಡಿದರೆ ಚೆನ್ನಾಗಿರುತ್ತಲ್ವಾ? ಹೇ, ನಾಳೆ ಎಷ್ಟು ಗಂಟೆಗೆ ಹೊರಡೋದು? ನಾಳೆ ಬೆಳಗ್ಗೆ 9 ಗಂಟೆಗೆ ಇಲ್ಲಿಗೆ ಬಾ. ಸರಿ, ಹಾಗಾದರೆ ನಾನು ಈಗ ಆಫೀಸ್ಗೆ ಹೋಗಿ ನಾಳೆ ಬೆಳಗ್ಗೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ. ರಘು, ನಂಗೆ ನಾಳೆ ಬಗ್ಗೆ ರೋಮಾಂಚನ ಆಗ್ತಿದೆ. ಅದಕ್ಕೆ ತಾನೇ ಹೋಗ್ತಾ ಇರೋದು. ಯಯಾತಿ ಮಹಾರಾಜ ಅಂತ ಹೋಗ್ತಾನೆ. ಆದರೆ ಯಯಾತಿ ಮಹಾರಾಜ ಅರಮನೆಯಲ್ಲಿಲ್ಲ, ಆಶ್ರಮ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನು ಆಗಲ್ಲ ಅಂದ್ಬಿಡ್ತಾನೆ. ಆದರೆ ಈ ರಾಜರುಗಳಿಗೆ ಒಂದು ಚಟ ಇರುತ್ತಲ್ಲ, ನಾನು ದಾನ ಮಾಡಿ ದಾನಶೂರ ಅನಿಸ್ಕೋಬೇಕು ಅಂತ. ಅದಕ್ಕೆ ಅವನು ತನ್ನ ಮಗಳನ್ನು ಕೊಡ್ತಾನೆ. ಆ ಮಗಳೇ ಮಾಧವಿ. ಈ ಮಾಧವಿಗೆ ಒಂದು ವರ ಇರುತ್ತೆ. ಅವಳಿಂದ ಯಾವ ರಾಜ ಮಗುನ ಪಡಿತಾನೋ ಆ ಮಗ ಚಕ್ರವರ್ತಿ ಆಗ್ತಾನೆ ಅನ್ನೋ ವರ. ಅದರ ಜೊತೆಗೆ ಒಂದು ಸಲ ಮಗು ಆದಮೇಲೆ ಮಾಧವಿ ಮತ್ತೆ ಕನ್ಯೆ ಆಗ್ತಾಳೆ ಅನ್ನೋ ವರ ಕೂಡ ಇರುತ್ತೆ. ಇಂಥ ಮಾಧವಿಯನ್ನು ಬಳಸಿಕೊಂಡು ಮಹಾರಾಜರಿಂದ ಅಶ್ವಮೇಧದ ಕುದುರೆಯನ್ನು ಪಡ್ಕೋ ಅಂತ ಯಯಾತಿ ಮಹಾರಾಜ ಮಾಧವಿನ ದಾನ ಮಾಡಿ ಕೊಡ್ತಾನೆ. ಈ ರಾಜರೆಲ್ಲ ತಿಕ್ಲನ ಮಕ್ಕಳು ಸರ್. ಯಾಕೆ ಈಗ ನಮ್ಮ ಲೀಡರ್ಗಳೇನು ಸಭ್ಯಸ್ತ್ರ? ಹೆಂಗಸರನ್ನ ಮುಂದಿಟ್ಕೊಂಡೆ ರಾಜಕೀಯ ಮಾಡಲ್ವಾ? ಅಧಿಕಾರ ಪಡೆಯಲ್ವಾ? ದೊಡ್ಡ ದೊಡ್ಡ ಡೀಲ್ ಕುದುರಿಸಲ್ವಾ? ಹೆಂಗಸರಿಗೆ ಎಲ್ಲ ಕಾಲದಲ್ಲೂ ಕಷ್ಟನೇ ಅಲ್ವಾ ಸರ್? ಈ ಭೂಮಿ ಇರೋವರೆಗೂ ಹಾಗೆ, ಅದು ನಿತ್ಯ ಸತ್ಯ. ಆಮೇಲೆ ಗಾಲವ ರಾಜರುಗಳ ಹತ್ರ ಹೋಗ್ತಾನೆ. 3 ರಾಜರಿಗೆ ಮಾಧವಿನ ಕೊಟ್ಟು 600 ಅಶ್ವಮೇಧದ ಅವ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ನನಗೆ ಅಂತಿದ್ದೆ ಹೋಟ್ಲಲ್ಲಿ. ತಪ್ಪಾಯ್ತು, ನಾನು ಚೆನ್ನಾಗಿ ನೋಡ್ಕೋತೀನಿ, ಸುಮ್ಮನೆ ಬಿಡು ನೀನು. ಬದುಕ ಕಾಫಿ ಇನ್ನೂ ಬೇಕಾದ್ರೆ ಹೇಳಿ ಮಾಡ್ಕೋತೀನಿ ಅಂತಿದ್ದಾಳೆ. ಚೆನ್ನಾಗಿದೆಲ್ಲ ಕತ್ತೆ. ಇನ್ನೊಬ್ಬರು ಮನೆಗೆ ಬಂದಾಗ ಏನು ಕೊಟ್ಟರು ಅದು ಗಂಟ್ಲಲ್ಲಿ ಇಳಿಬೇಕು, ಅರ್ಥ ಆಯ್ತಾ? ಹಾಂ, ಈಗ ಯಾರ್ಯಾರು ಯಾವ್ಯಾವ ಪಾರ್ಟ್ ಮಾಡ್ತಾರೆ ಅನ್ನೋದನ್ನ ನಾಳೆ ಡಿಸೈಡ್ ಮಾಡೋಣ. ಹಾಂ, ಅವನಲ್ಲಿ ಆಶು ಅವ್ನ ಹುಡುಗಿರ್ನೆಲ್ಲ ಕಳಿಸ್ಬಿಟ್ಟು ಬರಬೇಕಲ್ಲ ಸರ್. ಸರ್ ಬಂದ ಕೇರ್ಟೇಕರ್. ಅರೆ ನೀವಾ? ಅಂದರೆ ನಿಂಗೆ ಗೊತ್ತಾವಳು ನನ್ನ ತಂಗಿ ಸುಮತಿ. ಸುಮತಿ, ನಿನಗೆ ಗೊತ್ತವನು? ಹ್ಞೂ ಗೊತ್ತು. ಒಂದ್ಸಲ ಟೈಮ್ ಪಾಸ್ಗೆ ಅಂತ ಊರಿಂದ ಇಲ್ಲಿಗೆ ಬಂದಿದ್ನಲ್ಲ, ಆಗ
ಬಸ್ಸಲ್ಲಿ ಇವ್ರ ಮೊಬೈಲಿಂದಾನೆ ಊರಿಗೆ ಫೋನ್ ಮಾಡಿದ್ದು. ಓ ನಿನ್ನ ಪೂರ್ವಾಶ್ರಮದ ಕತೆ. ನನ್ನ ಶಿಷ್ಯ ಅವನು. ನಿನ್ನ ಶಿಷ್ಯನಾ? ತುಂಬ ಒಳ್ಳೆ ಹುಡುಗ, ಪರೋಪಕಾರಿ. ಹ್ಞೂ, ನನಗೂ ತುಂಬ ಉಪಕಾರ ಮಾಡಿದ್ರು. ನೋಡ್ರಪ್ಪ, ನಾಳೆಯಿಂದ ಸೀರಿಯಸ್ ಆಗಿ ರಿಹರ್ಸಲ್. ಎಲ್ಲರೂ ಬರಬೇಕು, ಕರೆಕ್ಟ್ ಟೈಮಲ್ಲಿ ಬರಬೇಕು. ಏನ್ರಿ ಯಜಮಾನ್ರೆ, ಬಸ್ ಹತ್ಸಕ್ಕೆ ಇಳಿಸೋಕ್ಕೆ ಅಂತ ಕಂಡಕ್ಟ್ರ್ ಅಂತ ಒಬ್ರು ಇರ್ತಾರೆ, ಅವರೆಲ್ಲ ನೋಡ್ಕೋತಾರೆ. ತಾವೇನು ಹೋಗ್ಬೇಕಾಗಿಲ್ಲ, ಅದು ಚೆನ್ನಾಗೂ ಇರಲ್ಲ. ಆಯಿತು ಸರ್. ಈಗ ಎಲ್ಲ ಸೀರಿಯಸ್ ಆಗಿ ಬಾಗಿಲ ಕಡೆ ಮುಖ ಮಾಡಿ ಹೋಗ್ತಾರೆ. ಪರವಾಗಿಲ್ಲ ಹೋಗಿ. ಸರ್ ರಿಹರ್ಸಲ್ ಅಲ್ವಾ, ಆಶೀರ್ವಾದ ಮಾಡಿ. ಈ ವಿನಯ ಇರಲಿ. ಒಳ್ಳೆದಾಲಿ ಒಳ್ಳೆದಾಲಿ. ಥ್ಯಾಂಕ್ ಯು ಸರ್. ಗುಡ್ ಗುಡ್. ಏನ್ರಿ, ಯಾಕೆ ಹೀಗಿದ್ದೀರಾ? ಎಲ್ಲಿಗೆ ಹೋಗಿದ್ರಿ ನೀವು? ಸುಡುಗಾಡ್ಗೆ. ಇಂಥ ಅವಮಾನದ ಬದುಕು ಅನುಭವಿಸೋದಕ್ಕಿಂತ ಸುಡುಗಾಡ್ ಹೋಗೋದೇ ವಾಸಿ. ಎಲ್ಲವಳು ಯಾರು, ಸುನೀತನ? ಅವಳೆ ಹೆಸರು ಎತ್ತಕ್ಕೂ ಅಸಹ್ಯ ಆಗತ್ತೆ ನನಗೆ. ಎಲ್ಲಿ ಹೋಗಿದ್ದಾಳೆ? ಅವಳಾಗಲೇ ಆಫೀಸ್ಗೆ ಹೋದ್ಲು. ತುಂಬ ಕೆಲಸ ಇದೆ ಅಂತ ಹೇಳ್ತಾ ಇದ್ಲು. ಕೆಲಸ? ಇವಳು ಮಾಡೋ ಕೆಲಸನ ಇಡೀ ಆಫೀಸ್ನವ್ರು ಗೇಲಿ ಮಾಡ್ಕೊಂಡು ನಗೋ ಹಾಗಾಗಿದೆ. ಅಷ್ಟೊಂದು ಕೀರ್ತಿನ ಗಳಿಸಿದಾಳೆ ನಿನ್ನ ಮಗಳು. ಒಂದೊಂದು ಪೈಸಾ ಖರ್ಚು ಮಾಡೋಕ್ಕೂ ಲೆಕ್ಕ ಹಾಕ್ತಿದ್ದೆ ನಾನು. ಎಲ್ಲರೂ ನನ್ನ ಜಿಪಣ ಅಂತಿದ್ರು ನಿಜ. ಆದರೆ ಒಂದು ಕಪ್ಪು ಚುಕ್ಕಿಯನ್ನು ಅಂಟಿಸ್ಕೊಳ್ದೆ 35 ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು, ಗೊತ್ತಾ? ಇವಳು ಕೆಲಸಕ್ಕೆ ಸೇರಿದ 4 ವರ್ಷದಲ್ಲೇನೆ ಏನು ಕೀರ್ತಿ ಗಳಿಸ್ಬಿಟ್ಟಿದ್ದಾಳೆ. ರೀ, ಅದೇನು ಅಂತ ಬಿಡಿಸಿ ಹೇಳ್ಬಾರ್ದಾ? ಅವಳು ಆಫೀಸ್ಗೆ ಹೋಗಿ ಕೇಳು. ಅಲ್ಲಿರೋರೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾರೆ ನಿನ್ನ ಮಗಳ ಪ್ರತಾಪನ. ಅಸಖ್ಯ. ಯಾಕಾದ್ರೂ ಹುಟ್ಟಿದ್ಲೋ ಇವಳು ನಮ್ಮಲ್ಲಿ, ನಮ್ಮ ಹೊಟ್ಟೆ ಉರ್ಸಕ್ಕೆ. ಸುಮ್ಮನೆ ನೀವು ಹೀಗೆ ಬೈತಾನೆ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಹೇಳಿ? ಹೌದು, ಬೈತಾ ಇದ್ದೀನಿ. ನಾನು ಅವಳನ್ನು ಬೈದಾಗ್ಲೆಲ್ಲನೂ ಅವಳ ಪರ ವಕಾಲತ್ತು ವಹಿಸ್ಕೊಂಡ್ ಬರ್ತಿದ್ದೆ ನೋಡು ನೀನು. ಅದ್ರ ಪ್ರತಿಫಲನೇ ಇದು. ಅವಳಿಗೂ ಅವಳ ಬಾಸು ಸ್ವಾಮಿನಾಥನ್ಗೂ ಸಂಬಂಧ ಇದೆಯಂತೆ. ಇಬ್ಬರೇ ಟೂರ್ ಹೋಗ್ತಾ ಇರ್ತಾರಂತೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಇಳ್ಕೋತಾರಂತೆ. ನೀನೇ ಹೇಳು, ಗೌರವಸ್ತ್ರ ಮನೆ ಹೆಣ್ಮಗಳು ಮಾಡೋ ಕೆಲಸನ ಇದು? ಇದೆಲ್ಲ ನಿಜ ಇರಲ್ಲ ರೀ. ಯಾರೋ ನಮ್ಗೆ ಆಗದಿರೋರು ಹೇಳ್ತಾ ಇದಾರೆ ಅಷ್ಟೇ. ಆ ಹುಡುಗ ವಿಶಾಲು ನಮ್ಗೆ ಆಗದೆ ಇರೋನ? ಇವಳನ್ನ ಮದುವೆ ಆಗೋಕೆ ಅಂತ ಬಂದವನು ಅವನು. ಇವಳ ಬಗ್ಗೆ ಏನೆಲ್ಲ ಕನಸುಗಳು ಕಟ್ಕೊಂಡಿರ್ತಾನೆ. ಅಂಥವನಿಗೆ ಇವಳ ಆಫೀಸ್ನಲ್ಲಿ ಇವಳ ಚರಿತ್ರೆ ಕಿವಿಗೆ ಬಿದ್ದರೆ ಅವನಿಗೆ ಹೇಗಾಗಿರ್ಬೇಡ ಹೇಳು? ಇವಳ ಬಗ್ಗೆ ಸುಳ್ಳು ಹೇಳೋಕ್ಕೆ ಅವನಿಗೆ ದ್ವೇಷನ? ರೀ, ಇದೆಲ್ಲ ನಿಜನಾ? ಹಾಗಿದ್ರೆ ನಾವು ಯಾಕೆ ಏನು ಬದುಕಿರ್ಬೇಕು? ಮಕ್ಕಳು ಮಾಡೋ ಮೂರ್ಖತನಕ್ಕೆ ಅಪ್ಪ ಅಮ್ಮ ಯಾಕೆ ಬಲಿ ಆಗಬೇಕು? ಬದುಕಿ ಸಾಧಿಸೋ ಛಲ ಇರಬೇಕು. ಬರಲಿ ಇವತ್ತೋಳ ಮನೆಗೆ, ಯಾವುದಾದ್ರು ಒಂದು ತೀರ್ಮಾನ ಆಗೇ ಆಗುತ್ತೆ. ರೀ, ಅವಳಿಗೆ ಶಿಕ್ಷೆ ಕೊಡಕ್ಕೆ ಬದಲು ಇನ್ನೊಂದ್ಸರಿ ವಿಚಾರಿಸ್ರಿ. ಯಾಕೆಂದ್ರೆ ಕಂಡವ್ರ ಮಾತು ಕೇಳ್ಕೊಂಡು ನಿರ್ಧಾರ ತಗೋಬಾರ್ದಲ್ವಾ? ಮತ್ತೆ ನೀನು ಅವಳ ಪರ ವಕಾಲತ್ತು ವಹಿಸ್ಬೇಡ.
ಇದು ಮ್ಯಾನೇಜ್ ಮಾಡೋಂಥ ವಿಷಯ ಅಲ್ಲ ಯಶೋದ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಹೌದು ಯಶ್, ನಾವು ದೇವಕಿಗೆ ಮೊದಲೇ ಪ್ರಾಮಿಸ್ ಮಾಡಿದ್ವಿ. ಅದು ಅಲ್ಲದೆ ಅಗ್ರಿಮೆಂಟಲ್ಲಿ ಇದೇ ಮುಖ್ಯವಾದ ಅಂಶ ಅಲ್ವಾ? ಬೇರೆ ಮನೆ ಮಾಡೋದೇ ಒಳ್ಳೇದೇನೋ. ಹೌದು ಯಶ್, ಅದೇ ಒಳ್ಳೇದು ಅನಿಸುತ್ತೆ. ರಘು ಅವ್ರಿಗೆ ಹೇಳಿದೆ, ತುಂಬ ಆಸೆ ಆಗ್ಬಿಡ್ತು ಹಾಕಿಸ್ಕೋಬೇಕು ಅಂತ. ಗಾಂಧಿ ಬಜಾರ್ನಲ್ಲಿ ರಸ್ತೆ ಬದಿನಲ್ಲಿ ಹಾಕ್ತಾರೆ. ಮತ್ತೆ ನಾನು ಏನು ಹೇಳಿದ್ದು, ಭಾವ ಏನೋ ಕಣ್ಣ ಮುಚ್ಚಲೆ ಆಡ್ತಿದ್ದಾರೆ ಅಂತ ಅವತ್ತು ಪಾನಿಪುರಿ ಅಂಗಡಿಯಲ್ಲಿ ನೋಡಿದಾಗನೇ ಗೊತ್ತಾಯಿತು. ನೀನು ಇಲ್ಲದೆ ಇರುವಾಗ ಅವಳ ಕರ್ಕೊಂಡೋಗಿ ಪಾನಿಪುರಿ ಕೊಡ್ಸೋಂಥದ್ದು ಏನಿತ್ತು ಹೇಳು? ಇರೋದು ಅವ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟ ಹಾಗಾಗಿದೆ. ಇಬ್ಬರನ್ನ ಬಿಟ್ಟು ಹೋಗಲೇಬಾರ್ದಿತ್ತು. ಮೊದಲು ನಿನ್ನ ಫ್ರೆಂಡ್ನ ಮನೆಗೆ ಹೊರಗಾಕು, ಇಲ್ಲ ಅಕ್ಕಂಗಾಗಿದ್ದ ಗತಿ ನಿನಗೂ ಆಗುತ್ತೆ. ಈಗ ಯಾರ್ಯಾರಿಗೋ ಕರುಣೆ ತೋರಿಸ್ತಾ ಇದ್ರೆ ನಾಳೆ ನಿನ್ನನ್ನು ಹೊರಗಾಕ್ತಾರೆ. ಆಗೇನು ಮಾಡ್ತೀಯಾ? ಇದು ಅಯ್ಯೋನ ಕಾಲ ಅಲ್ಲ. ಇನ್ನು ಮುಂದೆ ಅವ್ರು ಈ ಥರ ತಪ್ಪದಾರಿ ಹಿಡಿಬಾರ್ದು.